ಎಲ್ಲರಿಗೂ ನಮಸ್ತೆ ರೀ. ಏನ್ ವಿಷಯ ಅಂದ್ರ ಪೂಜಾ ಬಸು ಇಬ್ಬರದು ಏನದ ಕ್ಯಾರೆಕ್ಟರ್ ಐತ್ರಲ್ಲ ಕಾರ್ಟೂನ್ ಅದಾವಲ್ಲ ಅವ್ರನ್ನಿಬ್ಬರನ್ನು ತೆಗದ ಇವ್ರಿಬ್ಬರನ್ನು ಆ ಪಾರ್ಟ್ ಒಳಗೆ ಆ್ಯಡ್ ಮಾಡ್ಕೋತೀನಿ. ಈಕಿ ಪೂಜಾ ಅವ್ ಬಸು, ಯಾಕಂದ್ರ ಅವ್ರಿಬ್ರಲ್ಲಿ ಮೊಕ್ಕದ ಎಕ್ಸ್ಪ್ರೆಷನ್ ಕಾಣ್ಲಕ್ಕಾಗೈತ್ರಿ. ಏನು ಅಳುದು ನಗುದು ಯಾವ್ದು ಮೊಕ್ಕದ ಎಕ್ಸ್ಪ್ರೆಷನ್ ಕಾಣ್ಲಕ್ಕಾಗೈತಿ. ಅದಾದ ಕಾರಣ ಅವ್ರಿಬ್ಬರ ಬದ್ಲಿ ಇವ್ರನ್ನ ತಗೋತೇನೆ. ಈಕಿ ಪೂಜಾ ಅವ ಬಸು ನೋಡ್ರಿ. ಪ್ಲೀಸ್ ಎಲ್ಲರೂ ಸಹಕರಿಸ್ರಿ. ಇವತ್ತ್ಯಾಕೋ ಶಿವ ಇಟ್ ಸೈಲೆಂಟ್ ಆಗಿನಿ? ನಾ ಸೈಲೆಂಟ್ ಇರ್ತಾವ ಒಂದು ದೊಡ್ಡ ಸುದ್ದಿ ಆಂಬಲ್ ಮನ್ಯಾಗ ಒಟ್ಟು ಎಲ್ಲರೂ ಕೇಳ್ದ ಮಾಡ್ತೀರಮ್ಮ. ಹೌದಪ್ಪ. ಮತ್ತ ನೀವು ಮಾತಾಡ್ಲಿಕ್ಕರ ಊರಿಗೆ ಅನುಮಾನ ಬರ್ತಿತ್ತು ನೋಡು. ನೀ ಮಾತಾಡ್ಕೊಂತಿದ್ದ ಒಮ್ಮೆ ಮಾತಾಡ್ಲಿಕ್ಕರ ಯಾರಿಗಾಗ್ಲಿ ಅನ್ಸುದನ ಹಂಗ. ಇನ್ನೊಂದ್ ಚಪಾತಿ ತಗೋಣ. ಕೊಡ್ ನಿನ್ ಕೈಯಿಂದ ಕೊಟ್ರೆ ಇನ್ನ ಎರಡು ಹೋಗ್ತಾವ ನೋಡ್ ನಂಗೆ. ಏನ್ ಬ್ಯಾಡಗಪ್ಪ, ಗೀತಾನ ಕರ್ಸುನು ಫೋನ್ ಮಾಡಿ ತುತ್ ಮಾಡಿ ತಿನ್ಸು ಅಂದ್ರೆ ಯಾಡ ಹೋಗಂಗಿಲ್ಲ, 4 ಹೋಗವ್ ಚಪಾತಿ. ಎದಕ್ಕೆ ನೆನಪಾಗೈತಿ ಊಟ ಮಾಡೋದ್ ಮುಂದೆ ಮನಸ ಹಾಳು ಮಾಡ್ತೀರಿ ನೋಡಿ ನೀವು. ಯಾಕನ ಏನಾತೇನ್ ಜಗಳ ಮಾಡ್ಕೊಂಡೇರೆ ನೀನು? ನಿನಗೆ ಎದಕ್ ಬೇಕಾದಿಲ್ಲ? ಬಿಡ್ಪ, ಕೇಳ್ರ ಹಿಂಗ್ಯಾಕ್ ಮಾಡ್ತೇನೋ ನಮಗ. ಏನ್ ಜಗಳ ಆಡ್ತೀರಿ? ಒಂದ್ ಕಡೆ ನೀವು ಜಗಳ ಆಡೋದು ನೋಡಕ್ ಖುಷಿ, ಒಂದ್ ಕಡೆ ನೀವು ಜಗಳ ಆಡಬಾರ್ದು ಅನಿಸ್ತೈತಿ. ಇಷ್ಟಿದ್ದೆ ದೊಡ್ಡ ಮಾಡ್ಕೊಂಡ್ ಕೂತ್ ಬಿಡ್ತೀರಿ ನೋಡಿಬ್ರು. ನಿನಗೆ ಗೊತ್ತಿಲ್ಲವಾ ಆಕಿ ರಾಗುನ್ ಇಷ್ಟಪಡತ್ತ ಅನ್ನೋದನ್ನ ಎಲ್ಲರಿಗೂ ಹೆಂಗೆ ಹೇಳ್ಬೇಕು ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದ್ರೆ ನಿನಗೆ ಗೊತ್ತಿದ್ದ ನಾ ವಿಚಾರ ಮಾಡೋದಕ್ಕಂದ್ರೆ ಪೂಜಾನ್ ಬಗ್ಗೆ ಏನಲ್ಲ ಈಗ ವಿಚಾರ ಮಾಡತ್ತಿದ್ದ. ಏನ್ ಮಾಡ್ಕೊಂಡೈತಿ ಹುಡುಗಿ, ಮನ್ಯಾಗ ಹೆಂಗೆ ಹೇಳ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಇರ್ಲಿರ್ಲಿಗ ಅದನ್ನೆಲ್ಲ ಏನ್ ಮಾಡ್ತೀರಿ? ಬಡ ಊಟ ಮಾಡಿ. ಅಡಿಗೆಲ್ಲ ಚಲೋ ಆಗೈತಿ ನೋಡ್ ಲಕ್ಷ್ಮಿ. ಇವತ್ತು ಏನ್ ಬದ್ನಿಕಾಯಿ ಪಲ್ಯ ತಿನ್ಬೇಕು ಹಂಗ್ ಮಾಡಿ. ಯಾಕ ಪೂಜಾವ ಏನಾಗೈತ್ ನೀವ್ ಮುಖ ನೋಡಿ ಹೆಂಗ್ ಮಾಡ್ಕೊಂಡಿ? 4 ದಿನ ಹೊತ್ತಾತ್ ಮನ್ಯಾಗ ನಗು ಅನ್ನೋದ ಇಲ್ಲಾಗೈತ್. ಮತ್ತೆ ಮದ್ನಾಗಿಂದ ಕೂಳ್ ತಿಂದಿಲ್ ಮತ್ತೆ ಏನಾರ ತಿಂತ ತನ್ನಂತ ಪಾಸ್ತಾ ಮಾಡಿಕೊಟ್ಟ ನಿನಗೆ ಇಷ್ಟ ಆತಂದ ಗಬ್ಬಾ ಗಬ್ಬಾ ತಿಂದ್ ಎಳುದ್ ಬಿಟ್ಟು ಅದನ್ನೇನ್ ಮುಂದಿಟ್ಕೊಂಡ್ ಕೂತಿ ತಿನ್ಲ ಬಡ ಹಸಿವಿಲ್ಲಮ್ಮ ನಂಗ. ಫೋರ್ಸ್ ಮಾಡ್ಬೇಡ ಮಮ್ಮಿ, ಹಸಿವಿಲ್ಲ ನಂಗೆ ಒಟ್ಟ. ಹರ್ಯಾಗಿಂದ ಏನು ತಿಂದಿಲ್ಲ, ಹಸು ಹೆಂಗ ಆಗಂಗಿಲ್ಲ ನಿನಗ? ಹೇಳ್ ನೋಡೋಣ. ಇಲ್ಲ ಒಬ್ಬೆ ಮನ್ಯಾ ಮದ್ಯಾಗ ಗೀತಾಗಳು ಮನ್ಯಾಗ ಏನೋ ತಿಂದ್ ಬಂದಾರ ಅವ್ರಷ್ಟು ಕೂಡಿ, ಅದಕ್ಕೆ ಹಸಿವಿಲ್ಲ ಅನ್ನತ್ತಾಳ. ಅದಾನ ಮತ್ ಏನೈತ್ ನೋಡ್ರಿ. ಮತ್ ಏನ್ ಅಣ್ಣ ತಂಗಿ ಒಟ್ಟ ಗುಟ್ ಬಿಟ್ಕೊಡಂಗಿಲ್ಲ, ಏನೋ ಹೇಳಂಗಿಲ್ಲ. ಹೇಳಾತನ್ ಮತ್ತೆ ಆಕೆಂತ ಕೂಳು ತಿಂದಿಲ್. ಮತ್ ನಿನ್ನಗ ಹೇಳಕ್ ನೋಡ್ಪಾನ ಏನೂ ತಿಂದಿಲ್. ಮತ್ತೆ ಏನ್ ಮಾಡ್ತಿರ್ ನೋಡ್, ನಾನು ಎದ್ ಹೋಗ್ತೀನಿ ಇಲ್ಲಿದ್. ಯಾಕೆ ಪೂಜಾನ ಹಿಂಗ್ ಮಾಡಿದ್ರೆ ಹೆಂಗ್ ಹೇಳ? ಸಂಶಯ ಬರ್ತೈತಿಲ್ಲ ಎಲ್ಲರಿಗೂ. ನಾವ್ ಹೆಂಗಾರ ಮಾಡಿ ಸಾಲ್ವ್ ಮಾಡ್ತೇವೆ ಅಂತ ಹೇಳಿವಿಲ್ಲ. ಅದನ್ನ ಯಾಕೆ ಮತ್ತೆ ಮನಸ್ನಾಗ ಇಟ್ಕೊಂಡ್ ಕುಂತಿ? ನಿನ್ ಪರಿಸ್ಥಿತಿ ಏನು, ಹೊಟ್ಟೆಗಿರೋ ಮಗು ಪರಿಸ್ಥಿತಿ ಏನು ಅನ್ನೋದು ಗೊತ್ತೈತೆ ನಿಂಗ? ಅದ್ ಹಂಗಲ್ಲನ, ಬರೀ ವಾಮಿಟ್ ಸಿಂಪ್ಟಮ್ಸ್ ಆಗತೈತಿ ನಂಗ. ಮತ್ತ ಹೊಟ್ಟೆ ಎಲ್ಲ ಪೇನ್ ಬಂದಂಗ ಆಗತೈತಿ. ಯಾವ್ದ್ ನೋಡ್ರು ಉಬ್ಬಳಿಕ್ ಬರತೈತಿ, ಏನು ತಿನ್ಬೇಕಂತ ಅನಸ್ವತ್. ಬರೇ ವಾಂತಿ ಬಾಳ ಆಗತೈತಿ. ಅದಕ್ಕನ ಸರಿಯಾಗಿ ಇದೊಂದ್ ಟೆನ್ಷನ್ ಒಂದೇನು ಸರಿಯಾಗಿ ಸಿಮಿ ಹತ್ವತ್. ಹಂಗಂದ್ರ ಹೇಳಿ ನಾಳಿನ ದವಾಖಾನ್ಯಾರ ಕರ್ಕೊಂಡು ಹೋಗಿ ಬರ್ತೇನೆ ನಾನು. ಹೆಂಗಾರ ಮಾಡಿ ಮಾತಾಡೋತೀನಿ, ಮುಖ ನಕ್ಕೊಂತೀನಿ. ಒಂದ್ ಸ್ವಲ್ಪ ಏನೂ ಆಗಂಗಿಲ್ಲ. ಒಂದು 4 ತಿಂಗಳ ತನ ಅಷ್ಟ ಹಂಗ ಹಾಕೈತಿ ಅಂತಾರಪ್ಪ, ನನಗೂ ಗೊತ್ತಿಲ್ಲ. ಇನ್ನೊಂದ್ ತಿಂಗಳು ಹಂಗಟಿಂಗಟ್ಟ ನಾನು ಅಪ್ಪನ ಕೂಡ ಮಾತಾಡಿ ಒಟ್ಟು ಇನ್ನೊಂದ್ 15 ದಿನದಾಗ ಏನಾಗ್ತದೆ ಹೇಳ್ತೇನೆ ನಿನಗೆ. ಒಟ್ಟ ಟೆನ್ಷನ್ ತಗೋಬೇಡಿ. ನೀ ಎಷ್ಟು ಆರಾಮ್ ಇರ್ತಿಲ್ಲ ಅಷ್ಟು ಮಗುನು ಆರಾಮ್ ಇರ್ತೈತಿ. ನೀ ಎಷ್ಟು ನಕ್ಕೋತಿರ್ತಿಲ್ಲ ಅಷ್ಟು ಮನ್ಯಾನವ್ರಿಗೆ ಸಂಶಯ ಬರಂಗಿಲ್ಲ. ಫಸ್ಟ್ ತಲೆ ಇಟ್ಕೊಂಡು ಸರಿ ಅಣ್ಣ, ಸಾರಿ. ತಗೊಂಡ್ ಹೋಗಿದ್ದನ್ ರೂಮ್ಗೆ ಅಲ್ಲೇ ಕುತ್ಕೊಂತೀನಿ. ಯಾಕಪ್ಪ ಮುಖ ಹಿಂಗ್ಯಾಕ ಒಣಗಿತ್? ಏನಿಲ್ಲಪ್ಪ. ಸುಳ್ಳು ಹೇಳ್ಬೇಡ, ನಿನ್ ಮುಖ ನೋಡ್ರಿ ಏನ್ ಅನ್ನೋದು ಗೊತ್ತಾಕೈತಿ. ಏನಿಲ್ಲಪ್ಪ, ಸ್ಕೂಲ್ ಕಡೆ ಹಂಗ ಕೆಲ್ಸ ಟೆನ್ಷನ್ ಐತ. ಕೆಲ್ಸದ ಟೆನ್ಷನ್ ಐತೆ ಏನ್ ಮನ್ಸಿನ ಟೆನ್ಷನ್ ಐತೆ? ಏನಂತದ್ ಹೇಳ. ಏನಿಲ್ಲಪ್ಪ, ನಿನ್ ಕೂಡ್ಲು ಬೇಡನ? ಯಾಕ ಹಿಂಗ್ಯಾಕ ಒಪ್ಪಿಸ್ರ? ಏನ್ ಹುಳ ಕಡಿಯತಾವ್ ನಿನಗ್? ಮತ್ತಿನ 4 ದಿನ ಹೊತ್ತಾತ್ ಮನ್ಯಾಗ ನೆಮ್ಮದಿ ಅನ್ನೋದಿಲ್ಲ ಆಗೈತಿ ಒಟ್ಟ ಯಾರಿಂದನು. ಹಂಗೇನಿಲ್ಲವ, ಸುಳನಿ ನನಗೆ ಎತ್ತರ ಮಾತಾಡ್ಬೇಡ್ನಿ ನನಗ. ಏನ್ರಿ ಹಿಂಗ್ ಮಾತಾಡ್ ಹೋಗನ್ಲ? ಮತ್ ವಯಸ್ಸಿಗೆ ಬಂದ್ ಮಗ ಅವ, ನೀನು ಒಂದಿಟ್ಟು ತಾಳ್ಮೇಲೆ ಮಾತಾಡ್ಬೇಕಪ್ಪ. ನಾ ಏನಂದನ್ ಬಿಡ್ರಿ ಅನ್ನಕರ. ಅಷ್ಟು ಬಾಯ್ ಮಾಡಕ್ಕೂ ನಡೆಯಂಗಿಲ್ಲ ನೋಡವ್ರಿಗೆ ಏನವ್ರು. ಆತ ದೇವ್ರ ಗುಡಿ ಕಿಲಿ ಹಾಕಿದ್ದಾದ ಕತ್ಲಾಗಿದ್ ಬಡ ಮನಿಗ್ ಹೋಗು ನೀನ್. ಯಾರದ ಯಾರು ನೀವು? ಯಾರದಪ್ಪ? ಮತ್ತ ಬಂದ್ರು ಕಾಂತೈತ್ ಮಾಯ. ಏನ್ ಮಾಡ್ಬೇಕೀಗ? ನಾಳೆಲ್ಲ ಬಿಡುದ್ ಬಿಟ್ಟ ದನಿಯಾರ್ಗ್ ಹೋಗಿ ಹೇಳ್ಬೇಕು. ಯಾರ್ ನೀ? ನಿಮ್ಮನ್ನ ಬಲಿ ತಗೊಂಡ್ ಹೋಗುತ್ತಾನ, ನಾ ಯಾರನ್ನೂ ಸುಮ್ ಬಿಡಂಗಿಲ್ಲ. ಯಪ್ಪ ದೇವ್ರ ಮತ್ ಚಾಲೋ ಆತ ನಿಂತಿರ್ತ. ಬಡ ಇಲ್ಲಿಂದ ಹೋಗ್ತಾನ. ಎಷ್ಟ್ ಮೆರಿರಿ, ನಾ ನಿಮ್ ಯಾರನ್ನೂ ಸುಮ್ ಬಿಡಂಗಿಲ್ಲ. ಇಲ್ಲಿ ನೋಡ್ರ ನನಗೇನು ಸುಳಿವು ಸಿಗ್ಬಾತು. ಯಾರು ಹೋಗಲ್ ಮನ್ಯಾಗ 2-3 ಸಲ ಹೋಗ್ಯಾಕ ಬನ್ನೀಗ. ಆ ಫೋಟೋ ಅಂದ್ಬಿಟ್ರೆ ಏನು ಸಿಕ್ಕಿಲ್ಲ ನನಗೆ ಸುಳಿವ. ಹೆಂಗ್ ಮಾಡ್ಬೇಕು ನಾ ಇದನ್ನ ಪತ್ತೆ ಹಚ್ಬೇಕು? ಹೆಂಗ್ ಮಾಡ್ರೆ ಇದು ಗೊತ್ತಾಕಿತ್ತು ನಂದು. ಈಗೇನೋ ಬಿದ್ದಂಗ ಹತ್ಲಲ್ಲ, ಇಷ್ಟೊತ್ತನ ಏನೂ ಇದ್ರಕಿಲ್ಲ. ಏನಿದ ಕಾಲ್ ಗೆಜ್ಜೆ ಯಾರ್ದಿದ? ನನ್ನ ತಂದೆ ಕೊಟ್ಟವ್ರು, ನಾನು ಯಾರನ್ನೂ ಬಿಡಂಗಿಲ್ಲ.
ಓಹೋ ಯಾರ್ದೋ ಗೊತ್ತಿರೋರ್ದ ಐತ್ ಕೆಲಸ ಒಂದೊಂದಾಗಿ ನನಗೆ ಸುಳಿವು ಕೊಡಾಕತ್ತಾರ ಕಾಂತೈತಿ. ಈಗ ಇದನ್ನ ತಗೊಂಡ್ ಹೋಗುನು ಮುಂದೆ ಏನಾರ ವಿಚಾರ ಮಾಡ್ರ ಆಯ್ತು. ಈ ಗೆಜ್ಜೆ ಯಾರು ಅನ್ಬೇಕಿವ ಇಷ್ಟೊತ್ನಾಗ ಆ ಮನಿ ಕಡೆ ಯಾರು ಹೋಗೋರು ಏನ್ ಅನ್ಬೇಕಿದ ಫೋಟೋ ನಾ ಮನ್ಯಾಗ ಸಿಕ್ಕೈತ್ ಬಿಡು. ಆ ಹುಡುಗಿದ ಇದು ಫೋಟೋ ಅನ್ಸಿದ್ ಮಟ್ಟಿಗೆ. ಆದ್ರೆ ಈ ಗೆಜ್ಜೆ ಯಾರು ಅನ್ಬೇಕಿವ ಯಾರು ಅಂತ ತಿಳ್ಕೊಬೇಕು. ಆ ಮನಿ ಕಡೆ ರಾತ್ರಿ ಟೈಮ್ನಾಗ ಯಾರು ಹೋಗೋರು ಯಾರೋ ಓದಿರ್ದಂಗತ್ಲೆ ಯಾರದ ಯಾರ ಇದ್ರು ಕಣ್ ಮುಂದ್ ಬರ್ರಿ ನೀವು ಕಣ್ ಹಿಂದ್ಯಾಕ್ ನೀ ತಾಟ ಆಡಿಸ್ತೀರಿ. ಇಲ್ಲೇನ್ ಮಾಡತ್ತಿ ತಮ್ಮ ಇಟೋತ್ನ್ಯಾಗ ಏನಿಲ್ರಿ ಹಂಗ ಈ ಕಡೆ ಒಂದ್ ಸ್ವಲ್ಪ ಕೆಲಸ ಇತ್ತ ಹೋಗಿನ್ ನೋಡ್ರಿ. ಇದೇನ್ ತಮ್ಮ ಇದ್ ಗೆಜ್ಜೆ ಫೋಟೋ ಯಾರ್ದಿದ ಇಲ್ರಿ ಇದ ಒಂದ್ ಮನಿ ಕಡೆ ಸಿಕ್ಕೈತ್ರಿ ಇದ. ಇದು ಆ ದೇವಿಂದ ಅನಸ್ತೈತಿ ಇದ್ನ ರೂಪ ಹುರುಕ್ ತಂದವ್ರು ಮತ್ತೆ ಹೆಂಗ್ ಹುರುಕ್ ಬತ್ತಿದ್ ಅಂದ್ರ ಏನ್ರಿ ನಿಮ್ ಮಾತಿನ ಅರ್ಥ. ಇದ್ನಿಗ್ ಹೇಳುಕ್ ಟೈಮ್ ಅಲ್ಲಪ್ಪ ಇದ್ನ್ಯಾಕ್ ನೀ ಕೇಳತಿ ಎಲ್ ಸಿಕ್ಕು ನಿನಗ ಅಲ್ಲಿ ಹೋಗಿಟ್ ಬರೋ ನೀ ಇದ್ನ ಹೋಗ್ ನೀ ಬಡ ಬಡ ಮನಿಗ್ ಹೋಗಿ ಇಟ್ಟೋತ್ನಾಗ ಇಲ್ಲಿ ನಿಲ್ಲು ಸೇಫ್ ಅಲ್ಲ. ಹಂಗಾರ ನಿಮ್ಗೆ ಏನೋ ಗೊತ್ತೈತ್ರಿ ಏನ್ ಗೊತ್ತಿದ್ರೆ ಹೇಳ್ಲ ನಂಗಟ ಅದಕ್ಕೂ ಒಂದ್ ಟೈಮ್ ಹತ್ ಬರ್ಬೇಕಪ್ಪ. ಈಗ ಎದಕ್ ಬೇಕಾಯ್ತು ತನಗ ಮನಿಗ್ ಹೋಗ್ತೀವ ನೀ ಹೇಳ್ರಿ. ಯಪ್ಪ ನಾ ಇಲ್ಲಿ ನಿಲ್ಲುದ ಬೇಡ ಬಡ ಬಡ ಹೋದ್ರ ಸಾಕು ಆಗಲೇನೋ ಹಂಗಾಗೈತಿ. ಎಲ್ಲಿ ಇಲ್ಲೇ ಕೂತಿಲ್ಲ ನಾ ಮಾತು ಕೇಳಿಸ್ಕೊತೈತಿ ಆಮೇಲೆ ಹೋಗ್ತಾನ ಮೊದಲು ನಿಲ್ರಿ. ಏ ಹೋಗೇ ಬಿಟ್ರು ಏನೋ ಕೆಲ್ಸ ಐತಿ ಇಲ್ಲಿ ನಿಲ್ಲುದ್ ಬೇಡ ಬಡ ಬಡ ಮನಿಗ್ ಹೋಗು ನೀವು ತಗೊಂಡ್ ನಾಳೆ ನೋಡ್ರಿ ಅದ್. ನಾ ಯಾರನ್ನೂ ಸುಮ್ಮನೆ ಬಿಡಲ್ಲ. ಈ ಪಂಡಿತನ ಮದುವೆ ಬಲಿ ತಗೊಂಡ ನಾ ಮುಂದೆ ಹೋಗ್ತೇನೆ. ಹತ್ತಿ ಬೀಜ ಐತೆ ಶಿವು. ಹಾ ಐತ್ರಿ ಕಕ್ಕ ಎಷ್ಟ್ ಬೇಕ್ರಿ ನಮ್ದೊಂದ್ ಕೊಡ್ಪ. ಹಾ ಆಯ್ತ್ರಿ ಅಲ್ಲಿ ಮುಂದ್ಕೂಸ ಅದಾವ ನೋಡ್ರಿ ಹಿಂದ್ಗಡೆ ಚೀಲ ಅವ ನೋಡ್ರಿ ಇಬ್ಬರು ಒಂದೊಂದ್ ತೋರಿ. ಏನ್ರಿ ಊರಿನ ಅರ್ಧ ಜನ ಇಲ್ಲೇ ಇರ್ತಾರಲ್ಲ ಯಾವತ್ತು. ಹಾ ಮತ್ತ ಊರಾಗ ನಮ್ಮ ಅಂಗಡಿ ಅಟ್ ಫೇಮಸ್ ಐತ್ರಿ ಮತ್ತ ಎಲ್ಲಾ ಜನ ಇಲ್ಲೇ ಇರ್ತಾರು. ಓಹೋ ಹಂಗೇನ್ರಿ ಒಂದ್ 10 ನಿಮಿಷ ಫ್ರೀ ಇದ್ರ ಕಾಫಿ ಕುಡಿಯಕ್ ಹೋಗ್ತಿದ್ರಲ್ಲವೇ. ನೀವ್ ಒಂದ್ 10 ನಿಮಿಷ ವೇಟ್ ಮಾಡಿರಿ ಅಂದ್ರ ಟೈಮ್ ಕೊಡ್ತೇನ್ಲ ನಿಮ್ಕಿಂತ ಹೆಚ್ಚಿಂದ ಏನೈತಿ ಒಂದ್ 10 ನಿಮಿಷ ರೀ. ನೀವು ಮದ್ವೆಗ ಹುಡುಗ ಹುಡುಗಿ ಹಿಂದಾಡ್ಸಿ ಮಾತಾಡುವಂತೆ ನಮಗ್ ಬಡ ಬಡ ನಮ್ ದೊಡ್ಡ ಪಾಟ್ ಕಳಿಸ್ಪ. ಹಂಗೇನಿಲ್ಲ ಹೇಳ್ರಿ ಕಕ್ಕ. ಬಾ ಪೂಜೆ ಹೆಂಗೈತಿ ಆರಾಮದಿ. ಹಾ ಅಕ್ಕ ಮೊನ್ನೆಕ್ಕಿಂತ ಒಂದ್ ಸ್ವಲ್ಪ ಧೈರ್ಯ ಬಂದೈತಿ ಇವಾಗ. ಇಬ್ಬರು ಅಣ್ಣಾಗ ಜೊತೆಗದಾರಲ್ಲ ಅದಕ್ ಧೈರ್ಯ ಬರ್ತೈತಿ ಏನೂ ಆಗಂಗಿಲ್ಲ ಆರಾಮ್ ಇರ್ನಿ. ನಂಗಿನ್ನ ಅಪ್ಪನ್ ಮುಖ ನೋಡಕ್ ಆಗೋತಕ್ಕ. ಇಲ್ ಬಿಡ ಎಲ್ಲಾ ಒಂದಿನ ಸರಿ ಆಕೈತಿ ಒಟ್ಟ ಟೆನ್ಷನ್ ತಗೋಬೇಡ. ಹಾ ಅಕ್ಕ ನಿಮ್ ಎಲ್ಲಾರ ಧೈರ್ಯನ ನನಗ್ ಬಾಳ ಆಸರ ಆಗೈತಿ ನೋಡಕ್ಕ. ಏನಾರ ತಿನ್ಬೇಕ್ ಅನ್ಸ ಆಯ್ತಾನ ಒಂದ್ ಸ್ವಲ್ಪ ಏನಾರ ಕೊಡ್ಲೇನ. ಏನು ಬ್ಯಾಡಕ್ಕ ಏನ್ ತಿನ್ನಾಕು ನಂಗ ಅನಸ್ವತ್ತ ಎಲ್ಲ ಬರೀ ವಾಮಿಟ್ ಆದಂಗ ಅನ್ಸ ಆಯ್ತು. ಒಂದ್ ಸ್ವಲ್ಪ ದಿನ ಹಂಗಾಕೈತೆ ಏನೂ ಆಗಂಗಿಲ್ಲ ಎಲ್ಲ ಆರಾಮಿದ್ರೆ ಎಲ್ಲ ಸಾಲ್ವ್ ಆಕೈತಿ. ನಾ ಹಾಸ್ಪಿಟಲ್ಗೆಲ್ಲ ಹೋಗ್ ಬಂದ್ರಿ. ಹಾ ಅಕ್ಕ ಬೆಳಿಗ್ಗೆ ಹೋಗ್ ಬಂದೇವ್. ನಿನ್ಗ್ಯಾರ ಹೇಳಿದ್ರಕ್ಕ ಹಾಸ್ಪಿಟಲ್ಗೆ ಹೋಗ್ತೇನಂತಂದ. ಇವ ಶಿವಣ್ಣ ಹೇಳಾತಿದ್ದ ನಿಮ್ ಅಣ್ಣಾರೇನೋ ಅವ್ರಿಗೆ ಹೇಳಿರಂತ ಅವ ಹೇಳಾಕತ್ತಿದ್ದ. ಬೆಳಿಗ್ಗೆ ಹೋಗ್ ಬಂದಿವಕ್ಕ ನಾನು ಅಣ್ಣ ಇಬ್ರು ಹೋಗ್ ಬಂದಿವ್. ಏನಂದ್ರಿ ಡಾಕ್ಟರ್ 4 ತಿಂಗಳು ಸ್ಟಾರ್ಟ್ ಆಗೈತಂತಕ್ಕ. ಸ್ಟಾರ್ಟ್ ಆಗಿ 2 ಡೇಸ್ ಆಯ್ತಂತ ಆರಾಮ್ ಐತಿ ಬೇಬಿನೂ ಆರಾಮ್ ಐತಿ ನಾನು ಆರಾಮದೇನೆ ಎಲ್ಲ ಒಂದ್ ಸ್ವಲ್ಪ ಬಿಪಿನ ಹೆಚ್ಚ ಕಮ್ಮಿ ಆಗತೈತಿ ಅಂದಾರ. ಏನೋ ನೀ ತಿನ್ನಲ್ದ ಹಂಗ ಇರ್ತೀನೋ ಏನೋ ಟೆನ್ಷನ್ ಮಾಡ್ಕೋಬಾರ್ದು. ಟೆನ್ಷನ್ಕ ಬಿಪಿ ಹೆಚ್ಚ ಕಮ್ಮಿ ಆಕೈತಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂತೀರ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಕೈತಿ. ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಕೊಡು ಎಲ್ಲಾ ಸಾಲ್ವ್ ಆಕೈತಿ. ಹಾ ಕಷ್ಟ ಮಾಡ್ತೀನಿ ನಾನು. ನಡಿ ಬಾಂಡೆ ಅದು ಒಳಗ್ ಹೋಗುನು. ಹಾ ಅಕ್ಕ ಬಾ. ಒಂದ್ ವಿಷಯ ಗೊತ್ತಾಗೈತ್ರಿ ಸಾವ್ಕಾರ. ಏನದು ಮಾಯಾ ಸತ್ತು ಜಾಗದಾಗ ಯಾರೋ ಓಡಾಡತ್ತದ ಮನುಷ್ಯ ಏನದ ನಿಂದೇವು ಎಲ್ಲ ಪೂಜೆ ಎಲ್ಲ ಮಾಡ್ಸಿದ್ ಹೊರಗಂಗ್ ಬಂದಾಳಕ್ಕೆ ಅದು ನಮಗ್ ಗೊತ್ತಿಲ್ರಿ. ಆದ್ರ ಇಬ್ರು ಓಡಾಡತ್ತರಿ ಮನುಷ್ಯನು ಓಡಾಡತೈತಿ ದೆವ್ವು ಓಡಾಡತೈತಿ. ಓಹೋ ಏನಾರ ಒಂದ್ ಹಾದಿ ಮಾಡ್ಬೇಕಿತ್ತು. ನಿಮ್ಗೊಂದ್ ಮಾತು ಹೇಳ್ಬೇಕ್ರಿ ಸಾವ್ಕಾರ. ಏನದು ಆದ್ರೆ ಈ ಗುಡಿ ಕಡೆ ನಿನ್ನೆ ಹೆಂಗ್ ಹೇಳ್ಬೇಕು ಬಾಯಿ ಕೊಟ್ಟಂದ್ರ ದೇವ್ರ ಬಾಯಿಲೆ ಬೊಗಳು. ಆದ್ರೆ ನಿನ್ನೆ ಗುಡಿ ಕಡೆ ಕೀಲಿ ಹಾಕೊಂಡ್ ಬರೋತ್ ಮುಂದ ಒಟ್ಟ ಯಾರೋ ನಕ್ಕಂಗ್ ಮಾಯಾ ಅಂದ ಆಕಾರ ನೋಡಿದಂಗ ಆಗೈತಿ ಹೊರಮೇಲೆ ಎದ್ದಾಳಕಿ. ಏನಾರ ಒಂದ್ ಮಾಡ್ಬೇಕ್ರಿ ನೀವು. ಮತ್ತ ಮತ್ರಿ ಅವಾಗ ಸಿದ್ದನ್ ಗೌಡ್ರ ಮಗನ್ ಕೈಯಾಗ ಮಾಯಾನ್ ಫೋಟೋ ಗೆಜ್ಜೆ ಸಿಕ್ಕವ್ರಿ. ಈಗ ಸಾಯುತ್ ಮುಂದಕ್ಕೆ ಕಾಲಾಗಿದ್ದುರ್ಲ ಅವಾಗ ಗೆಜ್ಜೆ ಆ ಫೋಟೋ ಸಿಕ್ಕೈತ್ರಿ. ಓಹೋ ಹಿಂಗಾಗಿತ್ತನಿತ. ಮತ್ ಇನ್ನೊಂದ್ರಿ ಗೌಡ್ರು ಸಣ್ಣ ಮಗಳು ಮದುವಿಂದ ಹೊಟ್ಟಿಲಾಗ ಅದೊಂದು ಸೀಕ್ರೆಟ್ ಆಗಿ ಸಿಕ್ಕೈತ್ರಿ ನಮಗ್. ಇದು ಹೊಟ್ಟಿಲೆ ಪಟ್ಟಿದೆಲ್ಲ ನಮ್ಗ್ ಸಂಬಂಧ ಇಲ್ಲ. ಈಗ ಮಾಯಾನ್ ಬಗ್ಗೆ ನಾವ್ ಏನಾರ ಒಂದ್ ವ್ಯವಸ್ಥೆ ಮಾಡ್ಬೇಕು. ಹ್ಞೂ ಗೌಡ್ರಿ ಏನಾರ ಒಂದ್ ವ್ಯವಸ್ಥೆ ಮಾಡ್ಬೇಕು. ನಾನಂತೂ ಬಾಳ್ ಕೆಟ್ಟ ಅನ್ಸೈತ್ರಿ ನನ್ ಮೊದಲ್ ಬಲಿ ಹೋಯ್ತೇನೆ ಅಂದೈತ್ ನೋಡಿ. ಮತ್ ಚಾಲು ಮಾಡೈತೆ ಆಟ ಇದ ಇನ್ನೊಂದ್ 4 ದಿವ್ಸಕೊಪ್ಪ ಏನಾರ ಒಂದ್ ವ್ಯವಸ್ಥೆ ಮಾಡಿ ಬಿಡುನು ಇದು. ಮೂರಿ ದನಿಯಾರ ಅದಟ್ ಬೇಗ ಮಾಡ್ರಿ ಏನಾರ. ಇರ್ಲಿ. ನನ್ನ ಮುಗ್ಸಾಕ್ ನೋಡಾಕೈತಿವ ಇನ್ಯಾರನ್ನೂ ಬಿಡಂಗಿಲ್ಲ. ನನ್ನ ಬಗ್ಗೆನ ಬಂದು ಹೇಳ್ತಾನಿವ. ಇವನು ಮೊದಲು ಬಲಿ ತಗೊಂಡು ಮುಂದಿನ ಕೆಲಸ ಇವನು ಬೆನ್ ಹತ್ತಿ ಬಂದಿದ್ದಕ್ಕೆ ಇಲ್ಲಿ ತನಕ ಬರುದಾಗೈತಿ.
ಇಲ್ಲೇ ಇರ್ಬೇಕು ನಾ